ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಈ ಅಣ್ಣ ಬೇರೆಯವ್ರ ಒದೆ ತಿಂದು ಕಷ್ಟಪಟ್ಟು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ. ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವ್ರು ಇವರು. ಅಂದ್ರೆ ಫೈಟ್ ಮಾಸ್ಟರ್ ಅದು ಇದು ಬ್ಲಾಸ್ಟ್ ನನ್ನ ಎಂಟ್ರಿಗೆ ಸರ್ ನಿಮ್ ಬತ್ತಿನಾಗೆ ಬ್ಲಾಸ್ಟ್ ಸಾರ್ ಅಂತ ಹೇಳಿದ್ರು. ಏನ್ ನಿಮ್ ಎಂಟ್ರಿನೇ ಬ್ಲಾಸ್ಟ್, ಬೇರೆಯವ್ರದ್ದು ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದು 1000 ಫೈಟ್ಸ್ ಮಾಡಿದಂತ ಫೈಟ್ ಮಾಸ್ಟರ್. ಸೊ ಇದು ಇವ್ರ ಇಂಟ್ರೊಡಕ್ಷನ್. ಈಗ ಅವರೇ ಮಾತಾಡ್ತಾರೆ. ಕೊಕೇನ್ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದ್ವಿ. ಯಾವ ಥರ ಇರಬೇಕು, ಯಾವ ಥರ ಮಾಡಬೇಕು ಅಂದರೆ ಎಲ್ಲ ನಾವು ವರ್ಕ್ ಮಾಡ್ತಾಯಿದ್ವಿ. ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೆ ಬೇಕು, ಹಿಂಗೆ ಮಾಡೋಣ, ಹಿಂಗೆ. ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀವಿ. ಸೊ ಈಗ ಪ್ರಥಮ್ ಜೊತೆಲಿ ಜರ್ನಿ ಮಾಡ್ತಾಯಿದ್ದೀನಿ. ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ. ಸೊ ಅದು ಅವ್ರು ನನ್ನ ತುಂಬ ಇಷ್ಟಪಟ್ಟು ನಾವು ಮಾಡ್ತಾರೆ ಅದೊಂದು ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದೆ. ಸೊ ಈಗ ಕೊಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ, ಇಬ್ಬರು ಸೇರಿ ಒಂದು ಕಾಂಬಿನೇಷನ್ ಮಾಡೋಣ. ನಾನು ಕಾಮಿಡಿ ಆಗಿರ್ತೀನಿ, ನೀವು ಮಾಸ್ ಆಗಿರ್ತೀರ, ನೀವು ಕಾಮಿಡಿಯಾಗಿ ನಾನು ಮಾಸ್ ಆಗ್ತೀನಿ. ನಾವು ಇಬ್ಬರು ಚೇಂಜ್ ಮಾಡಿ ಮಾಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗೆ ಇರಬೇಕಂದ್ರೆ ಕೊಕೇನ್ ಕಾಲೇಜುಗಳಲ್ಲಿ ಕೊಕೇನ್ಗಳು ಇದೆಲ್ಲ ಮಾರಾಟ ಆಗುವಾಗ ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಒಬ್ರು ಇರ್ತಾರೆ, ಅವ್ರ ಫ್ರೆಂಡ್ ಅವ್ನು ಕಾಪಾಡು ಫ್ರೆಂಡ್ ಇಂಟ್ರೊಡಕ್ಷನ್ ಮಾತ್ರ. ಇಂಟ್ರೊಡಕ್ಷನ್ ಹೆಂಗೆ ಈ ಫ್ರೆಂಡ್ ಕ್ಯಾರೆಕ್ಟರ್ ಲೀಲಾ ಮೋಹನ್ ಮಾಡ್ತಿದ್ರೆ. ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ಗೆ ಹೋಗಿ ಹಿಂಗೆ ಹಾಳಾಗಬಾರ್ದು ಅನ್ನೋದು ಹೀರೋ ಬಂದಿಲ್ಲಿ. ಸೊ ಮಾಸಾಗಿ ಆ್ಯಕ್ಷನ್ ಮಾಡ್ತಿದ್ದಾರೆ. ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು 3 days ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಷನ್ಗೋಸ್ಕರನೇ ಇವತ್ತು ಫುಲ್ ಸೀನ್ ಮಾಡ್ತಾಯಿದ್ದೀವಿ. ಸೊ ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ನಿಮಗೋಸ್ಕರ ಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡ್ಬೇಕು. ಒಂದು 3 days ಮಾಡಿ 3 ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ. ಸಿನಿಮಾ ಸರ್ ಈಗ ನಾವು ಅದೇ ಒಂದು ಮಂಗಳೂರು ಸಾಂಗು, ಒಂದು ಫಾರಿನ್ ಸಾಂಗು, ಒಂದು ಡಾಬಾ ಸಾಂಗು. ಸೊ ಈ ಸಾಂಗ್ಸ್ 3 ಬ್ಯಾಲೆನ್ಸ್ ಇದೆ. ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸುಮ್ಮನೆ ಗಲಾಟೆ ಇರೋದ್ರಿಂದ ಒಂದು ವಾರ ಮುಂದೆ ಆಗಿದೆ. ಇದು ಕಂಟಿನ್ಯೂ ಮಾಡಬೇಕು ಅಂತಿದ್ದೆ ನಾನು. ಅಲ್ಲಿ ಸ್ವಲ್ಪ ಯಾರೋ ಈ ನೀವು ನೋಡ್ತಾ ಇರ್ತಾರೆ ಮೇಡದಲ್ಲಿ ಮಂಗಳೂರಲ್ಲಿ ಯಾವುದೋ ಸುವಾಸ್ಕರ ಆಯಿತು, ಅಂಕುಲ ಆಯಿತು, ಇದಾಯಿತು. ಸೊ ಇದರಿಂದ ನಾವು ಅದನ್ನು 1 ವಾರ ಪೋಸ್ಟ್ ಮಾಡ್ಕೊಂಡಿದ್ದೀವಿ. 1 ವಾರ ಅದೇ ಸಿನಿಮಾ ಮುಕ್ತ ಆಗಿದೆ. ಎಡಿಟಿಂಗ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, CGF ನಡೀತಾ ಇದೆ, ಎಲ್ಲ ಒಕ್ಕಳು ನಡೀತಾ ಇದೆ, ಡಬ್ಬಿಂಗ್ ನಡೀತಾ ಇದೆ. ಸೊ ಎಲ್ಲ ಶೂಟ್ ನಡೀತಿದೆ, ಪೋಸ್ಟ್ ಪ್ರೊಡಕ್ಷನ್ ಹುಡುಕ್ ನಡೀತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹೀರೋಗೆ ಆಲ್ರೆಡಿ ಈಗ 3 ಸ್ಟಂಟ್ ಆಗಿದೆ ಸರ್. ಒಂದು ಶೂಟ್ ದೊಡ್ಡು ಸರ್ ಹಂಗಲ್ಲ, 1 ನಿಮಿಷ. ನೀವು ಟೋಟಲ್ ಸ್ಟಂಟ್ಸ್ ಇದುವರೆಗೂ ಕನ್ನಡ ಶುರು ಇಲ್ಲ, ಅವ್ರು ಅದಕ್ಕೆ ಹೇಳ್ತಿಲ್ಲ. ನೀವು ಪ್ರಥಮ್ಗೆ ಎಷ್ಟು ಸ್ಟಂಟ್ ಮಾಡಿದ್ರೆ ಇದು ಹೇಳ್ಬಿಟ್ಟು ಜನ ಗೊತ್ತಾಗಲಿ. ಎಷ್ಟು ಸಿನಿಮಾ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದ್ದೀರಾ ಸರ್? 5 ಫೈಟ್ ಮಾಡ್ತಾರೆ. ಇದು ಅದು ಮೇಯ್ನು. ಇದು ಬದಲು ಸಿಕ್ಕಾಕ್ಸೋದು. ಇಲ್ಲ ಫೈಟ್ ಮಾಡ್ತಾರೆ, ರಿಸ್ಕ್ ತೊಗೊಂತ ಇದ್ದಾರೆ. ನಾನೇ ಅವ್ರು ಹೇಳ್ತಾರೆ ನಾನು 2% ಬೇಡ ಸರ್, ದುಡ್ಡು ಬೇಡ, ನೀವು ಮಾಡಿದ್ರ ಸರ್ ನಿಮ್ಮ ಜೊತೆ ರಿಸ್ಕ್ ಅನ್ನೋದು ರಸ್ತಿಂದಾಗಿ ಅವ್ರಿಗೆ ಮಾಡಿದೀವಿ ನಾವು. ನೀವು ನೋಡ್ಬಿಟ್ಟು ಹೇಳ್ಬೇಕು. ಸೊ ಇದು ಈ ಥರ ಬಿಟ್ಟು ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಅವರು ಕಾಂಪ್ರಮೈಸ್ ಆಗ್ತಿಲ್ಲ. ಬಟ್ ನಾವೇನೇ ಕೇಳಿದ್ರು ಎಲ್ಲ ನನಗೆ ತುಂಬ ಎಲ್ಲ ಇದು ಮಾಡಿದೆ. ನಾನು ಕೇಳಿ ಸರ್ ಬೇಕಾದ್ರೆ ಓಕೆ ಸರ್ ನೀವು ಮಾಡಿ ಸರ್, ಚೆನ್ನಾಗಿ ಬರ್ಬೇಕು ಸರ್, ನನಗೆ ಸಿನಿಮಾ ಅಂತ ಮಾಡಿ ಮಾಡ್ತಾಯಿದ್ದೀವಿ. ಸೊ ಸಿನಿಮಾ ನೀಟಾಗಿ ಬರಬೇಕು. ತುಂಬ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ಇದನ್ನ ಪ್ರಥಮ್ ಅವ್ರಿಗೆ ಈ ಚಿತ್ರಗಳು ಮಾಡ್ಕೊಡ್ತಾ ಇದ್ದೀನಿ. ಟಾಕಿಂಗ್ ಸ್ಟಾರು ಈಗ ನಿಮ್ಮ ಫಿಲಿಂ ಮುಖಾಂತರ ಮಾಸ್ಟರ್ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ ಕೋಟೆ ಬಾಬಾಕರ್ ಇದ್ದಾರೆ, ತುಂಬ ಆಮೇಲೆ ಶೋಭರಾಜ್ ಇದ್ದಾರೆ, ಮುನಿಯರ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ. ಇನ್ನು ಬಾಲಿವುಡ್ ನ ಬಹಳಷ್ಟು ಕಲಾ. ಅಂಡ್ ಇನ್ನೊಂದೇನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಇದಾಗೋಯ್ತು. ಆ ಬರೋದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋಂಥ ನಟಿಯವರು. ನೀವು ಸನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತಾ ನಮ್ಮ ಜನ. ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತವನ್ನ ಕರ್ಕ ಬರ್ತಿದ್ದೀನಿ. ನಾವೇನು ಕಡಿಮೆ ಮಕ್ಕಳಲ್ಲ, ನಾವು ಕರ್ಕ ಬರ್ತೀವಿ. ನಾವು ಹೆವಿ ಟ್ಯಾಲೆಂಟೆಡ್ ನಾವು. ಅಪ್ಪ ಮಡುಗು ಆಮೇಲೆ ಮಾಡ್ತೀನಿ. ಈಗ ಸನ್ನಿ ಲಿಯೋನ್ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕರ್ಕೊಬಾರ್ದು. ಅದಕ್ಕೆ ಇನ್ನೊಂದು ಪ್ರೆಸ್ ಮಾಡ್ತೀವಿ. ಮಾಡಿದ್ದಾರೆ. ಒಂದು ಯೋಗರಾಜ್ ಭಟ್ ಲಿರಿಕ್ಸ್, ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ
ನಾವೆಲ್ಲ ಕೊಳ್ಳೇಗಾಲದವರು. ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರ್ದಿದ್ದಾರೆ, ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಒಂದು ಸಾಂಗ್ ಬರ್ದಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಒಂದು ಬರ್ದಿರ್ತಾ ಇದ್ದಾರೆ. ತುಂಬಾ ಅದ್ಭುತವಾಗೈತೆ. ಸಿನಿಮಾಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಫಿಲ್ಮ್ ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ನೇರವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಆ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂಥ ಸಮಯದಲ್ಲಿ ಏನಾಯ್ತು, ಇವರೊಂದು ಮಾತು ಹೇಳಿದ್ರು, ಪ್ರಥಮ್ ನನ್ನ ಬಂದವರೆಲ್ಲ ಬರೀ ಫೈಟ್ಸ್ ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರೆ ಅಥವಾ ಏನು ನಂಗೆ ಏನು ಗೊತ್ತಾಯ್ತಲ್ಲ, ಬರೀ ಫೈಟ್ಸ್ ಮಾತ್ರ ಸೀಮಿತವಾಗೋಯ್ತೀನಿ ಅಂತ ಕಾಡ್ತಾ ಇದೆ. ಒಂದು 25-27 ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ. ಸೊ ಈಗ ಸರ್ ಸಿಕ್ಕಡೆ ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ, ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡಬೇಕು ಅಂತ. ಹೆಂಗಿರೋ ಆ್ಯಕ್ಷನ್ ಇವರು ಬಾಡ್ದು ಮಲಗಿಸ್ತಾರೆ. ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ. ನೇರವಾಗಿ ಹೇಳಬೇಕಂದ್ರೆ 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ವೆನ್ NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೈನರ್ನ ಹೆಂಗೆ ಡಿಸ್ಟ್ರಾಯ್ ಮಾಡ್ತಂದ್ರೆ ಕತೆ. ನೇರವಾಗಿ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದರೆ KGFನ ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಅಂದರೆ ಆ ಥರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬ ಜನ ಅದ್ಭುತವಾದ ಕಲಾವಿದರಿದೆ. ನೀವು ಓಮ್ ಫಿಲಮು ನಾಡಿದ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ. ನಾಡಿದ್ದು 19ನೇ ತಾರೀಕಿಗೆ ಓಮ್ ಫಿಲಮ್ ಬಂದು 30 ವರ್ಷ ಆಯಿತು ರಿಲೀಸ್ ಆಗಿ. ಓಮ್ ಫಿಲಮಲ್ಲಿ ಅಣ್ಣ ಹೆಂಗವರು ಇವತ್ತು ಹಾಗೆ ಅಣ್ಣ ಅದೇ ಲುಕ್ಕಲ್ಲಿದ್ದಾರೆ. ನೀನು ಅದೆಲ್ಲ ಹೇಳೋಕ್ಕಾಗಲ್ಲ, ನೀವು ಹೇಳಿ ಡೈಲಾಗ್ ಎಲ್ಲ ಹೇಳೋಕ್ಕಾಗಲ್ಲ ಈಗ ಕ್ಯಾಮ್ರಾ ಮುಂದೆ. ಸೊ ನೀವು ಆವಾಗಿಂದ ಹೆಂಗವ್ರೆ ಆ ಫಿಲಮ್ ಮಾಡಿದಾಗ ಇವ್ರಿಗೆ ಮದುವೆ ಆಗಿಲ್ಲ. ಈಗ ಅವ್ರ ಮದುವೆ ಆಗಿ ಅವ್ರ ಮಗಳಿಗೆ ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಕೊಂಡ್ರೆ ಇನ್ನೂ ಹಂಗೆ ಅವ್ರೆ. ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶೋಭರಾಜ್ ಸರ್ ವಯಸ್ಸಾಯ್ತು ಎಲ್ಲರೂ ಮದುವೆ ಮಾಡ್ಬೇಕು. ಅಣ್ಣ ನೀವು ಅನ್ಕೊಳ್ಳೇಬೇಡಿ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ. ಸೊ ಅಣ್ಣ ಒಂದು ವರ್ಷಕ್ಕೂ ಮಗುಗೂ ವಯಸ್ಸಾಗ್ತಾ ಇರುತ್ತೆ. ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ. ರೀಸೆಂಟ್ಲಿ ಖುಷಿ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ಬಂದಿದ್ರಿ. ಶಿವಣ್ಣ ಅಮೆರಿಕ ಹೋಗಕ್ಕೆ 2 ದಿನದ ಬಿಫೋರು ನಾನು ಸೆಟ್ ವಿಸಿಟ್ ಮಾಡೋದು. ಶಿವಣ್ಣ ಒಂದೊಂದು ಮಾತು ಹೇಳಿದ್ರು, ಬಹಳ ಖುಷಿ ಆಯ್ತು. ಯಾರು ಡೈರೆಕ್ಷನ್ ಪ್ರಥಮ್ ಬಂದಾಗ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್, ಹಿಂಗೆ ಆಗಿದೆ. ಹೌದಾ, ಸರಿ ಆಯ್ತು, ನಾನು ದಿನ ನಿನ್ನ ಸೆಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರು, ಊಟ ಮಾಡಿ ಹೋದ್ರು, ಹಾರೈಸಿದ್ರು. ಹೋಗಿದ್ದ ಅಮೆರಿಕಾಗೆ. ನೆಕ್ಸ್ಟ್ ನಿಮ್ಮೆಲ್ಲ ಮಾತಿಂದ ಆಶೀರ್ವಾದ, ಖುಷಿ ಆಯ್ತು. ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಗೊಂದು ಮಾತು, ಒಂದು ಘಟನೆ ನಡೀತು, ಅದು ನಿಮ್ಗೆ ಹೇಳಬೇಕು. ಆ ದಿನ ಶಿವಣ್ಣ ಒಂದು 1:30-2 ಗಂಟೆಗೆ ಬರ್ಬೋದು ಅಂತಿತ್ತು. ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ. ನನಗೆ ನಮ್ಮ PRO ಸರ್ ಹೇಳಿದ್ದು, ಇದು ನನ್ನ ಮನಸ್ಸಿಗೆ ಯಾಕೆ ಉಳಿತು, ಮಾಧ್ಯಮದವ್ರು ಶಿವಣ್ಣನ ಯಾಕೆ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ, ಅಥವಾ ಶಿವಣ್ಣ ಮಾಧ್ಯಮದವ್ರನ್ನ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು. ಏನಂದ್ರೆ ಆ ದಿನ ಶಿವಣ್ಣ 3:30-4 ಗಂಟೆ ಎಷ್ಟೊತ್ತು ಬಂದರು. 1:00 ಎಲ್ಲ ಮಾಧ್ಯಮದವ್ರು, ನಾವು ಆ ದಿನ ಅಂದ್ಕೊಂಡಿದ್ವಿ. ಸೊ ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು, ಸಾರಿ ಲೇಟ್ ಆಗೋಯ್ತೀನಿ ಅಂತ ಶಿವಣ್ಣ ಅಂದ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು, ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ. ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ. ಕರ್ನಾಟಕದಲ್ಲಿ ಮುಗಿದಿದೆ, ಆ್ಯಕ್ಚುಲಿ ಅದು ಬರಬೇಕಾಗಿತ್ತು, ರೆಡಿಯಾಗಿ ಇಟ್ಕೊಂಡಿದ್ವಿ. ಅದು ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಇನ್ನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದು ಅದ್ರ ಜೊತೆ ಬರ್ತಾ ಇದೆ. ಫಸ್ಟ್ ನೈಟ್ ಬಿದ್ದವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ UA ಆಗಿದೆ. ಕೋಟೆಯಣ್ಣ, ನಾನು, ಶೋಭರಾಜ್ ಸರ್, ಆರ್ನಾ ಅಂತ ಹೀರೋಯಿನ್ ಇದ್ದಾರೆ, ರುಚಿತಾ ಅಂತ ಇನ್ನೊಬ್ರು, ಆ್ಯಂಡ್ ಮುನಿ, ಮಿಮಿಕ್ರಿ ಗೋಪಿಯವರು, ತುಂಬ ಒಳ್ಳೆ ಕಲಾವಿದರ ತಂಡ. ಮತ್ತು ತುಂಬ ಹೆಸರಾಂತ, ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋಂಥ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗಿಗೆ ಬರ್ತಾ ಇದ್ದಾರೆ. ಅದು ಇನ್ನೊಂದು ಸಿನಿಮಾದ ಹೈಲೈಟ್. ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ. ಆಮೇಲೆ ಅರವಿಂದಣ್ಣ ಇದ್ದಾರೆ, ಒಂದು ವಿಶೇಷವಾದ ಪಾತ್ರ. ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಲೀಲಾಮೋಹನ್ ಅವರು ಇದ್ದಾರೆ, ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ. ಎಲ್ಲರೂ ಅಷ್ಟೇ. ಈ ಸಿನಿಮಾ ಒಂದು ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ ಇದು ನಂದಿದು. ಸೊ ಹೀಗೆ ಯೋಚನೆ ಮಾಡಿ ಮಾಡೋಣ ಅಂತ. ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲಿ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂಥ, ತಲೆಗೆ ಕೆಲಸ ಕೊಡುವಂಥ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ, ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ, ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿತೆ. ನೀವೇನಾದ್ರು ಕೇಳೋದಿದ್ದರೆ ಕೇಳಿ, ಸತ್ಯವೇ ಹೇಳ್ತೀವಿ. ಮುಗಿದಿದೆ ಸಾಂಗ್ಸ್, ಅದೇ ಹೇಳ್ದಲ್ಲ, ಇದು ಮತ್ತು ಫಾರಿನ್ ಸಾಂಗ್ ಹೋಗ್ಬೇಕು, ಮಂಗ್ಳೂರ್ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳ್ದಲ್ಲ, ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಮುಗೀತು. ಯಾವುದು ಇಲ್ಲ, ಮಂಗಳೂರಲ್ಲಿ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಬ್ಲಾಸ್ಟಿಂಗ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಇದು ನಾವು ಬಜೆಟ್ ಯಾವುದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೆ ಏನ್ ಬೇಕು ಸಿನಿಮಾಗೆ ಒದಗಿಸುವಂತ ಒಂದು ಪ್ರಯತ್ನ. ಯಾಕೆಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಒಂದ್ ಹೇಳ್ತೀನಿ ಕೇಳಿ, ಸಾಯಿ ಪ್ರಕಾಶ್ ಸಿನಿಮಾ ಅಂದ್ರೆ ಕಣ್ಣೀರ್ ಇರ್ತದೆ ಅಲ್ವಾ, ತವರಿಗುವ ತಂಗಿ, ಅಣ್ಣ ತಂಗಿ, ದೇವ್ರು ಕೊಟ್ಟ ತಂಗಿ ತರ ಸೆಂಟಿಮೆಂಟ್ ಇರ್ತದೆ. ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ, ಸರ್ ಅಲ್ಲಿ ಅವ್ನ ಅಯ್ಯನ್ ಹೊಡಿಯೋ
ಅನ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕಕ್ಕಾಗಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್. ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು, ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು. ಮತ್ತೊಂದು ಇದು ಮೊನ್ನೆ ಎಲ್ಲ ಮಿಮಿಕ್ರಿಗೆ ಒಪ್ಪಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನ ಒಂಚೂರು ಬ್ರೇಕ್ ಕೊಟ್ಟಿವಿ. ಬಿಕಾಸ್ ದೇಶದ ಜನರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಯೋಧರು ಆ ಯೋಚನೆ ಇದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ ಫೋನ್ ಆಯ್ತು. ಅದಾದ್ಮೇಲೆ ಮತ್ತೆ ಆಸ್ ಯೂಶುವಲ್ ಫೈಟ್ಸ್ ಏನ್ ಬೇಕು ನಡೀತಾರೆ. ಒಂದೇ ವರ್ಡಲ್ಲಿ ಹೇಳಿದ್ದಾರೆ, ನಮ್ಗಂತೂ ಕಲ್ತಿರೋದು ಸಿನಿಮಾ. ಅಟ್ಲೀಸ್ಟ್ ನಾವೆಲ್ಲ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರಾ, ಮೈಕ್ ಹಿಡಿತೀರಿ, ಎಲ್ಲೋ ಒಂದು ಐಡೆಂಟಿಟಿ, ಗೌರವ ಅನ್ನೋದು ಸಿಕ್ಕಿದೆ. ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ. ಒಂದು ಒಳ್ಳೆ ಆಕ್ಷನ್ ಕಾಮಿಡಿ ಸಿನಿಮಾ. ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ, ನಿಮಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ. ಡ್ರಗ್ ಮಾಫಿಯಾನ ಈ ಆಂಗಲ್ ಯೋಚನೆ ಮಾಡೋದು ಅಂತ ತುಂಬಾ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡ್ ಆಗ್ತಾ ಇದ್ದಾರೆ. ಅದು ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಒಂದು ಫೈನಲ್ ಇನ್ನೊಂದು ಸುತ್ತು ಮಾತುಕತೆ ಇದೆ. ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಆಡ್ ಆಗ್ತಾರೆ ಅವರು. ಅದೊಂದಿದೆ. ಶಿವರಾಜ್ ಸರ್ ಮತ್ತೆ ಇವರು ಈ ಸಿನಿಮಾದ ಒಂದು ಜೋಶ್ ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ. ಚೆನ್ನಾಗಿದೆ ಇವರೆಲ್ಲ. ಆಮೇಲೆ ಇವರು ಇದೇ ಹೇಳದೆ ಮರ್ತೆ, ನಮ್ಮ ಕುರಿಗಳು ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯ್ತು. ತುಂಬಾ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಎಲ್ಲ ಆಗಿದೆ. ಅಣ್ಣ ನೀವ್ ಮಾತಾಡೋಣ, ನಾನೇ ಹೇಳ್ಬಿಟ್ರೆ ಹೆಂಗೆ? ಎಸ್ ನೋಡಿ, ಈ ಸಿನಿಮಾಗೋಸ್ಕರ ಹಿಂಗೆ ಇದು ನಿಮ್ಗೊಂದು ವಿಷಯ ಗೊತ್ತಾ? ಇದು ಒಂದು ಹೇಳ್ತೀನಿ ಕೇಳಿ. ಈ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಹೇರ್ ಸ್ಟೈಲ್ ಕಾರಣ. ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ, ಸರ್ ಕಟಿಂಗ್ ಮತ್ತೆ ಮಾಡ್ಸಿ, ಸರ್ ಮೊನ್ನೆ ಮಾಡ್ಸಿದ್ನಲ್ಲ ಅಂತ ಒಂದ್ ಕಟಿಂಗ್ 400 ರೂಪಾಯಿ ತಗೋತಾರೆ. ನಮ್ಮ ಹಳ್ಳಿಲೆಲ್ಲ 10 ರೂಪಾಯಿ ಕೊಟ್ರೆ ಬ್ಲೇಡ್ ಕೊಟ್ರೆ ಬುಂಡೆ ಕರೆದು ಬಿಡೋರು. ನಮ್ಮ ಅಲಗಾಪುರದಲ್ಲಿ ಕೊಳ್ಳೇಗಾಲದಲ್ಲಿ ಕೇಳಿಸ್ಕೊಳ್ಳಿ, 10 ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ರೆ ಬುಂಡೆನೆ ಕರೆದು ಬಿಡೋರು. ಈಗಲೂ ಕೊಳ್ಳೇಗಾಲ 10 ರೂಪಾಯಿಗೆ ಬಂದ್ರೆ 300 ರೂಪಾಯಿ 400 ರೂಪಾಯಿ ಒಂದೊಂದ್ಸಲ 500 ರೂಪಾಯಿ ನಂಗೆ. ಆಮೇಲೆ ಇದೆಲ್ಲ ಆಮೇಲೆ ನಾನು ಹೆಂಗಿದ್ರೆ ಹುಟ್ತಾನೆ ಸುಂದರ. ನಾನು ನನ್ನ ಸಮ ಯಾರವ್ರು ಹೇಳಿ? ನಿಮ್ಗೆ ಗೊತ್ತ, ನಾನೇನ್ ಹೇಳ್ಬೇಕಾ? ಕರ್ನಾಟಕದಲ್ಲಿ ನನ್ನ ಸಮ ಯಾರವ್ರು ಹೇಳಿ? ಆಯ್ತು. ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು. ಒಂಚೂರು ಹಿಂಗ್ ಜಾಸ್ತಿ ಆಯ್ತು ಅಂದ್ರೆ ಪುನಃ ಕಟ್ ಮಾಡಿಸ್ಕೊ ಬನ್ನಿ ಮನೆ ಕಳಿಸ್ರಿ. ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಹೊಂಟೋಗದೆ. ಕಟ್ಟಿಗೆ ಒಂದು 2 ಸಲ ಶೂಟಿಂಗ್ ಪೋಸ್ಟ್ಮೆಂಟ್ ಆಗಿದೆ, 2 ಸಲ. ಆಮೇಲೆ ಇದು ಒಂಚೂರು ಜಾಸ್ತಿ ಆಯ್ತು ಅಂದ್ರೆ ಸರ್ ನಾಳೆ ಮಾಡ್ಬಿಡ ಕಟ್ ಮಾಡ್ಸ್ಕೊ ಬನ್ನಿ ಅಂತ ಹೇಳ್ತಾರೆ. ಇವತ್ತು ಈಗ ಅಲ್ವಾ, ನಾಳಿದ್ದೆಲ್ಲ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡ್ಸ್ಕೊಂಬಂದು ಶೂಟ್ ಮಾಡ್ಬೇಕು. ಸೊ ಒಂದು ತುಂಬಾ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರುವಂತ ಒಂದು ಸಿನಿಮಾ. ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮೊನ್ನೆ ಫೈಟ್ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು. ಸೊ ಅಲ್ಲೆಲ್ಲ ಇದು. ಬಟ್ ನಾವು ಇದಕ್ಕೆ ಹೇಳಿದಲ್ಲ, ಒಂದು ಆಕ್ಷನ್ ಈಗ ಸೆಂಟಿಮೆಂಟ್ ಸಿನಿಮಾದ ಒಂದು ಬಜೆಟ್ ಅಲ್ಲಿ ಈ ಸೀಮಿತ ಬಜೆಟ್ ಅಲ್ಲಿ ಮುಗಿಸ್ಬೋದು. ಆಕ್ಷನ್ ಅಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾ, ಬೇರೆಯವ್ರ ಮನೆ ಹಾಳು ಮಾಡಿ, ಬೇರೆಯವ್ರ ಬ್ಲಾಸ್ಟ್ ಮಾಡಿ, ದುಡ್ಡು ಮಾಡಿ ಹೆಸರು ಮಾಡಿರೋರು. ಬೇರೆಯವ್ರದ್ದು ಅಣ್ಣ ಇದೊಂದು ಜಸ್ಟ್ ಬ್ಲಾಸ್ಟ್ ಅಣ್ಣ, ಸರ್ಕಾರ ಇದೊಂದು ಜಸ್ಟ್ ಎಗರ್ಸ್ಬಿಡೋಣ ಬನ್ನಿ ಅಂತ ಮಾಡಿರೋರು ಇವರು. ಸೊ ಬಜೆಟ್ ನ ಮಿತಿ ಹಾಕೊಳಕ್ಕಲ್ಲ. ಸೊ ವಿ ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಏನ್ ಬೇಕು ಎಲ್ಲ ಚೆನ್ನಾಗಿದೆ. ತುಂಬಾ ಜನ ಕಲಾವಿದರು ಆಡಾಕ್ತಾರೆ. ಬಟ್ ಅದ್ ಮಾತ್ರ ಮೆನ್ಷನ್ ಮಾಡ್ತೀನಿ, ಆ ಸ್ಪೆಷಲ್ ಸಾಂಗ್ಗೆ ತುಂಬಾ ಸಖತ್ತಾಗೆ ಸೌಂಡ್ ಆಗಿರೋಂಥ, ನೀವು ಸಲ್ಲಿರೋನು ಮತ್ತೆ ಇವ್ರು ಬಂದಾಗ ಏನ್ ಸೌಂಡ್ ಆಯ್ತು ಅಂತದನ್ನ ಕರ್ಕೊಬತ್ತಾ ಇದೀನಿ ಹಿಡ್ಕೊಂಡು. ಬಹಳ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ, ನೋಡ್ದೇನ್ ಬಿಟ್ರಲ್ಲ ಗಂಡಸು, ನೀವೇನ್ ಕಮ್ಮಿ ಅಲ್ಲ, ನೀವು ನೋಡಿರ್ತೀರಾ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಬರ್ಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಂತ ಈ ಚಿತ್ರದಲ್ಲಿ ಒಂದು ತುಂಬಾ ಅದ್ಭುತವಾದ ಪಾತ್ರ, ನೋ ಡೌಟ್ ಹೇಳೋದ್ರಲ್ಲಿ. ಯಾಕಂದ್ರೆ ಮಾಸ್ಟ್ರು ಫೋನ್ ಮಾಡಿದ್ರು 1 ತಿಂಗಳ ಹಿಂದೆ, ಸರ್ ಈ ಥರ ಪ್ರಥಮ್ ಹೀರೋ ನೀವು ಮಾಡಬೇಕು ಮಾಸ್ಟರ್. ಏನು ಅಂದರೆ ಇಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಕೊಟ್ಟಿದ್ರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಖಂಡಿತ ಸೆಂಟಿಮೆಂಟ್ ಪಾತ್ರ ಮಾಡಿ ತೋರಿಸ್ರಿ, ನಾವು ಮಾಡ್ತೀವಿ ರೆಡಿ. ಆಮೇಲೆ ಪ್ರಥಮ್ ಏನು ನನಗೆ ಹೆಮ್ಮೆ ಪ್ರಥಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ, ಕರ್ನಾಟಕದ ಅಲ್ಲಿ ಅಣ್ಣವರಿಂದ ಇಟ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದಾನೆ. ಶಿವಣ್ಣಂದಾಗ್ಲಿ, ಅಪ್ಪುದಾಗ್ಲಿ, ಅಣ್ಣವ್ರ ಜೊತೆ, ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ರಾಘಣ್ಣನ ಒಬ್ಬರು ಮಿಸ್ ಆಗಿದ್ರು. ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಸಿಕ್ತು. ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅದೃಷ್ಟ ಮಾಡಿದ್ಯಪ್ಪ ನೀನು ಅಂದ್ರು. ಏನಕ್ಕೆ ಪ್ರಥಮ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಕಾಮೆಂಟ್ ಆಗ್ತಾರೆ. ಒಬ್ಬ ಕಾಮೆಂಟ್ ಆಗ್ತಾನೆ, ಏಜೆನ್ಸಿ ವರ್ಕ್ ಆದಷ್ಟು ಬೇಗ ಕರ್ನಾಟಕದಲ್ಲಿ ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ. ಯಾಕೆ ಅಂದ್ರೆ ತುಂಬಾ ನನ್ನ ಗೆಟಪ್ ಅಂತೂ ನಾನು ವಾಮಾಚಾರ ಆಲ್ಮೋಸ್ಟ್ ಒಂದು 200 ಸಿನಿಮಾ ಮಾಡಿದ್ದೀನಿ.
ಆ ಪಾತ್ರ ಯಾವ ಸಿನಿಮಾ ಮಾಡಿರಲಿಲ್ಲ. ಅದು ಅದ್ಭುತವಾದ ಗೆಟಪ್ ರಾಮಾಚಾರ್ಯದ್ದು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ಈ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ biggest action cinema. 3 ಸಿನಿಮಾ ರೆಡಿ ಆಗ್ಬಿಡ್ತಿದೆ. ಪ್ರಥಮ ಬೇಗ ರಿಲೀಸ್ ಆಗಲಿ. ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವ್ದು ಅಂದ್ರೆ ಇದು. ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಟ್ಕೊಳ್ಳಿ, ಬೇರೆ ಯಾರ್ದು ಅಲ್ಲ, ನಂದೇ. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಮಾಡಿದೀವಿ ಕಷ್ಟ. 3 ಲೀಟರ್ ಬೆವ್ರು ಸುರಿಸಿರೋದು ಪ್ರತಿದಿನ, 3 ಲೀಟರ್ ಅಂದಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವ್ರು ಸುರಿಸಿ ಮಾಡಿರೋದು. ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರಾಣೆಗೂ ನಿಮ್ ಚಾನಲ್ ಮೈಕ್ ಮೇಲೆ ಆಣೆಗೂ ಸತ್ಯ. ಈ ವರ್ಷದ ಬೆಸ್ಟ್ ಅಲ್ಲ, ಈ ವರ್ಷ ಏನಪ್ಪಾ ಅಣ್ಣ ಅದನ್ನೇ ಅಣ್ಣ, ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಅಣ್ಣ ಒಂದೇ ಒಂದು. ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡ್ ಮಾಡ್ತಾ ಇರೋದು. ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಟ್ತೆ ಪಾಂಡವ್ರನ್ನ ಗೆಲ್ಸಿದ್ರು ಗೊತ್ತಾ. ಇಲ್ಲಿ ಕಮಿಷನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವ್ರ ಮಾಡ್ತಿದ್ದಾರೆ. ತುಂಬಾ ಪವರ್ಫುಲ್ ಇದೆ ಪಾತ್ರ. ಸಿನಿಮಾದಲ್ಲಿ ಫೋರ್ಸ್ ಇದೆ. ನಮ್ಮ ಅರವಿಂದನ ಕಾಲೇಜ್ನ ಲೆಕ್ಚರರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂಡ್ ಕ್ಯಾಮ್ರಾಮನ್ ಸರ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬಾ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳೋವಂಥದ್ದು ಹೇಳ್ತಲ್ಲ, ನಾಡಿದ್ಗೆ 30 ವರ್ಷ ಅವತ್ತು ಹಿಂಗಿದ್ದಾರೆ ಅದೇ ಲುಕ್ಕು. ಇಬ್ರು, ಒಂದು ಶೋಭರಾಜು, ಒಂದು ನಮ್ಮ ಕೋಟೆಣ್ಣ ಮತ್ತು ಶೋಭರಾಜ್, ಇಬ್ರು ನನ್ನ ಸಿನಿಮಾದಲ್ಲಿದ್ದಾರೆ. ಇವರಿಬ್ರು ನಮ್ಮ ಸಿನಿಮಾದ ಹೆಮ್ಮೆ. ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲ ಇರೋದ್ರಿಂದ ನನ್ನ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ನೊಂದು ಬೈಕ್ ಮೇಲೆ ಆಡ ಮಾಡಕ್ಕೆ ನೋಡಿ, ಕಾಣೆ ಇನ್ನೊಂದು ಬೈಕ್ ಎತ್ಕೊಂಡು ಅಣ್ಣ ಆಣೆ ಮಾಡೋದಕ್ಕೆ ಬಿದ್ದು ಏನಾಗ್ತಾರೆ ಗೊತ್ತಾ, ಪ್ರಥಮ ಮಾಡಿದ ಇಲ್ಲಿ ಇವ್ರೆಂತ ಗೊತ್ತಾ ಯೂಟ್ಯೂಬರ್ಸ್ ಕೆಳಗೆ ಬಿದ್ದಕ್ಕೆ ಅವ್ನು ಆಣೆ ಮಾಡಿದ್ರೆ ಕಟ್ ಮಾಡ್ತಾರೆ. ಇಷ್ಟೊತ್ತಾಗ ಮಾತಾಡ್ತಾರೆ. ಆಣೆ ಮಾಡಿದ ತಕ್ಷಣ ಬಿಡ್ತಾರ, ಅದೊಂದು ಜೂಮ್ ಹಾಕ್ಬಿಟ್ಟ. ಆಣೆ ಮಾಡಿದ ಕೂಡ ಅದಕ್ಕೆ ನೋಡ್ತೀನಿ ಇವರು ಅದನ್ನೇ ಅದಕ್ಕೆ ಜಾಯಿನ್ ಮಾಡ್ತಾರೆ. ಸೊ ಇದಿಷ್ಟು ಅವ್ರು ಮಾತಾಡಲಿ ಸರ್, ನೀವೇ ಮಾತಾಡ್ತಾರೆ. ಪಾಪ ಅವರ ಇನ್ನ ಅವ್ರು ಮಾತಾಡ್ಬೇಕು, ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪ್ರಥಮ್ ಸರ್ ಅವರು ಇವತ್ತು ನಮಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರ, ಒಂದು ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಇವತ್ತು ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ ಇದನ್ನು. ಮತ್ತು ಇವ್ರ ಸಿನಿಮಾದಲ್ಲೆಲ್ಲ ಹೈಲೈಟ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಮೊದಲಿಂದ ಏನು ಮಾಡ್ಕೊಂಡು ಬಂದಿದ್ದು, ನನಗೆ ನಟ ಭಯಂಕರ ಇರ್ಬೋದು, ಮತ್ತೊಂದಿರ್ಬೋದು, ಕರ್ನಾಟಕಗಳೇ ಇರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆಯ ಪಾತ್ರನೇ ನನಗೆ ಇಲ್ಲಿ ಹಾಕಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಮತ್ತು ಅವ್ರಿಗೂ ಅಷ್ಟೇ ಈ ಪಾತ್ರ ತುಂಬ ಏನಂತಾರೆ, ಮಾಮೂಲಿ ಎಲ್ಲ ಸಿನಿಮಾ ದೇವರಂತ ಮನುಷ್ಯ ಇರ್ಬೋದು, ನಟ ಭಯಂಕರ ಇದಕ್ಕಿಂತ, ಯಾಕೆಂದರೆ ನಮ್ಮ ಗೌರವ ವೆಂಕಟೇಶ್ ಅವರು ಫೈಟ್ ಮಾಸ್ಟರ್ ಜೊತೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಏನ್ ಬಿದ್ದರು ಜೂಮ್ ಆಗಿ ಬೇರೆದೆಲ್ಲ ಹೇಳ್ಬಾರ್ದು. ಕಚ್ಚಿದಂಗೆ ಆಯ್ತದೆ, ಕಚ್ಚಿದ ಹಂಬತ್ತದ ಅಲ್ಲೂ ಒಳಗೆ ಒಯ್ತದೆ. ನೋಡಿ ಬರೀ ಇಷ್ಟರಲ್ಲಿ ಬರೀ 1 ಇಂಚಲ್ಲಿ 3 ಗಾಯ ಆಗೈತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಬೆವರು ಸುರಿಸಿದ್ವಿ, ಎಷ್ಟು ರಕ್ತ ಸುರಿಸಿದ್ವಿ. ಫಸ್ಟ್ ನೈಟ್ ಅಲ್ಲೇನು ಹೇಳಿಸಿದ್ರೆ ಎಗ್ರಿ ಒಡೆದ ಅಂದ್ರೆ ಹೆಂಗೈತೆ ಗೊತ್ತಾ. ಅಲ್ಲ ಫಸ್ಟ್ ನೈಟ್ ಇದ್ದಲ್ಲಿ ಎಗ್ ನೋಡ್ತಿದ್ದಲ್ಲ, ಅದಕ್ಕಲ್ಲ. ಇದು ಏನಾಗಿದೆ ಗೊತ್ತಾ, ಕೇಳಿಸ್ಕೊಳ್ಳಿ. ಇದು ಹೆಂಗಾಗಿದೆ ಅಂದ್ರೆ ರಿಯಲ್ ಸ್ಟಂಟ್ ಮಾಡಕ್ಕೆ ಅಣ್ಣ 1 ಇಂಚು ಜೂಮ್ ಮಾಡಬೇಕು ಪ್ಲೀಸ್ ಅಣ್ಣ. ಇದನ್ನು ಜೂಮ್ ಮಾಡಬೇಕು. 1 ಇಂಚಲ್ಲಿ 3 ಗಾಯ ಆಗೈತೇನೆ. ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಬೆವರು ಸುರಿಸಿದ್ವಿ, ಕಷ್ಟಪಟ್ಟಿದ್ವಿ ಅಂತ. ಒರಿಜಿನಾಲಿಟಿ ಬರಲಿ ಅಂತ. ನಂದು ರಿಯಾಲಿಟಿ, ಅಣ್ಣಂದು ಕ್ರಿಯಾಲಿಟಿ. ಸಿನಿಮಾ ಗೋಕುಲ್ ಈ ಸಿನಿಮಾದ ತುಂಬಾ ನಿಮಗೆ ಭರವಸೆಯ ಒಬ್ಬ ಅದ್ಭುತವಾದ ಇನ್ನೊಂದು ಕಳನಟ ಈ ಸಿನಿಮಾದಲ್ಲಿ ಗೋಕುಲ್ ಅವ್ರು ಮಾಡ್ತಾ ಇದ್ದಾರೆ. ಅಣ್ಣವ್ರು ಅವರು ಕೂಡ TN ಸೀತಾರಾಮ್ ಸರ್ ಗಂಡಿಲಿ ಬಂದಂತಹ ಅತ್ಯದ್ಭುತವಾದ ಪ್ರತಿಭೆ ಅವರು. ಸೊ ಅವರು ಆರ್ನ ಅವರು ನೀವು ನೋಡೋಲ್ಲ ಮುಹೂರ್ತದಲ್ಲಿದ್ದಲ್ಲ, ಅವರು ಈ ಸಿನಿಮಾದ ನಾಯಕಿ. ರಚಿತಾ ಅನ್ನೋರು ಇನ್ನೊಬ್ರು ಕೂಡ ಬಹಳ ಪ್ರಮುಖವಾದ ಪಾತ್ರ ನಾಯಕಿ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಈ ಸಿನಿಮಾದ ಹೈಲೈಟ್. ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ರಿಯಾಲಿಸ್ಟಿಕ್ ಲೊಕೇಶನ್ ಹುಡುಕಿ ಮಾಡ್ತಾ ಇದೀವಿ ನಾವು. ಬೇರೆ ಒಂದು ಕ್ಲೈಮ್ಯಾಕ್ಸ್ಗೆ ಬಹುಶಃ ಏನೋ ಒಂದು ಲೀಡ್ ಕೊಡ್ತಾ ಇದೆ. ಅದಕ್ಕೆ ಪ್ಲಾನಿಂಗ್ ಟು ಶೂಟ್ ಆನ್ ರಷ್ಯಾ ಅದೇನೋ ನಡೀತಾ ಇದೆ. ಬಟ್ ಸದ್ಯಕ್ಕೆ ಈಗ ಒಂದು ಫಾರಿನ್ ಸಾಂಗು, ಮಂಗಳೂರು ಕ್ಲೈಮ್ಯಾಕ್ಸು, ಮತ್ತೆ ಇನ್ನೊಂದು ಇದಿಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ. ಇದಿಷ್ಟು ಮತ್ತೆ ಒಂದು ಸ್ಪೆಷಲ್ ಸಾಂಗ್ ಅದೇ ಅವರು ಅದು ಬಿಡಬಾರ್ದು. ನೀವೆಲ್ಲ ನೋಡಿ 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 ಇದು ಮಾಡ್ಕೊಂಡ್ರದ್ದು ಅಂದ್ರೆ ವ್ಯೂಸ್ ಆಗಿರೋದು ಅಂತ ಅದ್ಭುತವಾದ ಕಲಾವಿದನ ಕನ್ನಡ ಕರ್ಕ ಬರ್ತಾ ಇದ್ದೀನಿ. ಎಸ್ ಏನಪ್ಪ ಮೊನಾಲಿಸಾ ಇಲ್ಲ, ಅದಕ್ಕೂ ಮೇಲೆ ಸೊ
ಒಂದು ತುಂಬ ಒಳ್ಳೆಯ ಸಿನಿಮಾ ಆಗ್ತಾಯಿದೆ. ದಯವಿಟ್ಟು ನಾನೊಂದು ಏನು ಕೇಳ್ಕೊಳ್ತೀನಿ, ಕನ್ನಡ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇದೆ. ತುಂಬ ಈ ಬಿಸಿಲಲ್ಲಿ ಉರು ಬಿಸಿಲಲ್ಲಿ ಈಗ ನೋಡಿ ಇವತ್ತೇನೋ ಮುಗೀತು, ಇದು ಮುಗಿದ್ಮೇಲೆ ಈ ಫೈಟ್ ಮುಗಿದ್ಮೇಲೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಿಯರ್ಲಿ 40 ಡಿಗ್ರಿ ಇದೆ ಅಲ್ಲಿ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಇದಕ್ಕಿಂತ ರಣರೋಚಕವಾಗಿ ಮಾಡ್ತಾರೋ ಅಂತ ಫೈಟ್ ಅದು. ಬಟ್ ಕನ್ನಡದಲ್ಲಿ ಇಂಥ ಒಂದು ಆ್ಯಕ್ಷನ್ನ ಇಮ್ಯಾಜಿನ್ ಯಾರು ಮಾಡಿರಲ್ಲ. ಇವತ್ತಿಂದ ಕುತ್ಕೊಂಡು ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಅಂತ. ನಾನು ಪ್ರಾಮಾಣಿಕವಾಗಿ ಬರೆದಿಟ್ಕೊಳ್ಳಿ, ಬರೆಯೋಕ್ಕಾಗಲ್ಲ, ನೀವು ವಿಡಿಯೋ ಮಾಡಿ ಇಟ್ಕೊಳ್ಳಿ. ಬರ್ಕೊಳಕ್ಕೆಲ್ಲ ಇಲ್ಲಿ ಪೆನ್ ಎತ್ಕೊಂಡ್ಬಂದಿದ್ದೆ ನೀವು, ಅವಾಗಾರ ಪೆನ್ ಹಿಡ್ಕೊಂಡ್ಬಂದು ಬರೆಯೋರು. ಈಗೆಲ್ಲ ವಿಡಿಯೋ ಮಾಡಿ ಟುಪ್ಪುಕ್ಕನ್ನು ಹಾಕಿ ಟಪ್ಪುಕ್ಕನ್ನು ಅದಕ್ಕೊಂದು ಒಂದು ತಮ್ಮನೇಲಿ ಕೊಟ್ಟು ಯಾರು ಮಾಡಿದಂತೂ ಮಾಡಿ ಬೇರೆಯವರಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕೋದು. ಮಾಡ್ತೀರಾ, ಮಾಡ್ಕೊಳ್ಳಿ, ಸಂತೋಷ, ಒಳ್ಳೆಯದಾಗಿ. ಬಹಳ ಕಷ್ಟಪಟ್ಟು ಬನ್ನಿ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ರೆ ಬನ್ನಿ. ಪೆಟ್ರೋಲ್ ಮುದವಿ ಇಲ್ಲಿ ಕುತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಈಗ ಬುದ್ಧಿ ಬೇಡವಾ, ಇಲ್ಲಿ ಕುತ್ಕೊಂಡು ಇಲ್ಲ ಸುಮ್ಮನೆ ಆಯ್ತಾಯ್ತು ಮ್ಯೂಟ್ ಮಾಡು. ಹೆಣ್ಮಕ್ಳು ಬಂದ್ರೆ ಗಂಡು ಮಕ್ಕಳನ್ನ ಓಡಿಸ್ಬಿಡ್ರು ಪಾಪ. ಅಪ್ಲೋಡ್ ಮಾಡಿ ಏನಾಗುತ್ತೆ ಗೊತ್ತಾ ಸರ್, ಹಂಗೆಲ್ಲ ಮಾತಾಡಂಗಿಲ್ಲ ಸರ್ ನೀವು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವ್ರ ಹತ್ರ ನಿಮ್ಗೆ ಕಾಣಂತ ಮುಖ ಕಾಣದ ನಂದು ಅಟ್ಲೀಸ್ಟ್ ಇವ್ರು ಬಂದ್ಬಿಟ್ಟ. ಎಲ್ಲಿ ಅವ್ರು ಹೋಗ್ಬಿಟ್ಟು ನೆಟ್ಟ ಕಾಣದೆ ನಮ್ಮಿಬ್ರದ್ದು ಮುಖ ಬಂದ್ಪಾಯಿ ಅಲ್ಲ. ನಿಮ್ಗೆ ಈ ಸಿನಿಮಾದಲ್ಲಿ ನ್ಯಾಯವಾಗಿ ಕಾಣಿಸೋದ ಬನ್ನಿ ಬನ್ನಿ ಬನ್ನಿ. ನಮ್ಮ ಸಿನಿಮಾದಲ್ಲಿ ಕಾಣಿಸೋದೆ ನಮ್ದು 2 ಮುಖ ನೆಟ್ಟು ಕಾಣೋದು. ಇನ್ನು ಮಿಕ್ತರ್ ಅನ್ಕೊಂಡಿರ್ತಾರೆ. ನಾವು ಕಾಣೋದೇ ಚೆನ್ನಾಗಿ ಮಾಡೋದು ಅಂಥದ್ರಲ್ಲಿ ನಮಗೆ ಚೆನ್ನಾಗಿ ತೋರಿಸಿ ಏನಪ್ಪ ಕರೆಕ್ತಾರೆ. ನಾವು ಕಾಣೋದು ಚೆನ್ನಾಗಿ ಕಾಣೋದೆ ನಾವೊಂದು 2-3 ಜನ ಈ ಸಿನಿಮಾದಲ್ಲಿ. ಇವ್ರ ಹತ್ರ ಬಂದು ಇವ್ರ ಆಫೀಸ್ಗೆ ಹೋಗ್ತೀನಿ, ಎಲ್ಲ ಗಡ್ಡ ಜಡೆ ಮುಟ್ಕೊಂಡಿರ್ತಾರೆ. ಹಿಂಗೆ ಜೋಗಿ ಫಿಲಮಲ್ಲಿ ಶಿವಣ್ಣ ಮುಟ್ಕೊಂಡಿದ್ದಲ್ಲ, ಅನಿಯನ್ ಫಿಲಮಲ್ಲಿ ಇವ್ರು ಮುಟ್ಕೊಂಡಿದ್ದಲ್ಲ, ಯಾರು ಇವರು ಹಿಂಗೆ ಬಂದವರೆಲ್ಲ ಆಫೀಸಲ್ಲಿ ಇಷ್ಟು ಉದ್ದ ಐತೆ. ಇವ್ರ ಜಡೆ ನಂದೆ 2 ತಿಂಗಳು ಅವ್ರು ಹಿಂಗೆ ಓಡಾಡ್ಬಿಟ್ಟು 8 ಜನ ಅವ್ರು ಕಟಿಂಗ್ ಮಾಡಿಸ್ರೆ 8 ಜನ ಹೆಣ್ಮಕ್ಳಿಗೆ ಬಿಗ್ ಮಾಡಿಸ್ಕೊಡ್ಬೋದು. ಇವರ ತಿರೋರ್ಲ ಹಂಗೆ ಬಂದವರು ಏನು ಬ್ರದರ್ ಆಯ್ತು ಜಾಗ ಬಿಡಿ ಸರಿ ಇಲ್ವಾ ಅಂತ ಇದಾರೆ ಸರ್ ಏನಿಲ್ಲ ಗೊತ್ತಾರ ಬಿಡಿ ಸರ್ ಆಯ್ತು ಬಪ್ಪ ಆಯ್ತು ಅಂತ ಹೇಳಿದ್ರು. ನಮ್ಮ ಸಿನಿಮಾದಲ್ಲಿ ನೋಡಕ್ ಸಿಗದೆ ನಂದು ಇವ್ರ ಥರ ಒಂದು 2-3 ಜನ ಮುಖ. ನೀವು ಅದನ್ನು ಚೆನ್ನಾಗಿ ತೋರಿಸಿ. ಅದು ಬಿಟ್ಬಿಟ್ಟು ಹುಡುಗಿ ಬರ್ತಿದ್ದಂಗೆ ಜಾಗ ಬಿಟ್ಬಿಟ್ಟ ಮಾಡಿದ್ದೇನು, ಹೆಣ್ಣು ಮಗು ಬರ್ತಿದ್ದಂಗೆ ಪ್ರಥಮ ಮಾಡಿದ್ದೇನು, ಏನು ಮಾಡಿಲ್ಲ. ಜಾಗ ಬಿಟ್ಬಿಡಿ. ಹೆಣ್ಮಕ್ಳು ಫ್ರೀ ಬಸ್ಸು ಅಲ್ಲ, ಫ್ರೀ ಬಸ್ಸು ಹೆಣ್ಮಕ್ಳಿಗೆ, ಆ 2,000 ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಕರೆಂಟ್ ಇದೆ ಹೆಣ್ಮಕ್ಳ ಮನೆಗೆ. ಅಟ್ಲೀಸ್ಟ್ ಅಂತಲ್ಲ ಹೆಣ್ಮಕ್ಳಿಗೆ ಜಾಗ ಬಿಟ್ಕೊಡ್ಬಾರ್ದ. ಹೆಣ್ಮಕ್ಳಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕ್ಕೊಡ್ತೀರಾ. ಹಿಂಗೆಲ್ಲ ಮಾಡಬೇಡಿ. ಕನ್ನಡದ ಒಂದು ವಿಶೇಷವಾದ ಸಿನಿಮಾ ಆಗೋದಕ್ಕೆ ನೀವೆಲ್ಲರ ಸಹಕಾರ ಒಂದು ಮನವಿ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದಕ್ಕೆ ಬಹುಶಃ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಿದ್ದು ನೀವು ನನ್ನ ಮನವಿ ಹೋಗ್ಬಿಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಇದೇ ಪ್ರೀತಿ ಸಹಕಾರ ಯಾವಾಗಲೂ ಮಾಧ್ಯಮದವರು ನಮ್ಮ ಮೇಲಿರಲಿ. ಮಾಸ್ಟ್ರು ಇದಕ್ಕೆ ತುಂಬ ಶ್ರದ್ಧೆ ವಹಿಸಿ ಮಾಡ್ತಿದ್ದಾರೆ. ನಾನು ಮಾಸ್ಟ್ರು ತುಂಬ ಸಲ ಜಗಳ ಆಡಿದ್ದೀವಿ, ಇದು ಸತ್ಯ. ದಿನ ಅವ್ರು ಫೈಟ್ ಮಾಸ್ಟರ್ ಆಗ್ಬೋದು ಸಿನಿಮಾಗೋಸ್ಕರ. ಕುಕ್ಕಿಂಗ್ ಯಾವಾಗ ರಿಲೀಸ್ ಬೇಕಾ? ಐ ಥಿಂಕ್ ವಿ ಆರ್ ಪ್ಲಾನಿಂಗ್ ಆನ್ ಆಯ್ತು ಪೂಜೆ ಕಲಿ ಆಗ್ತಾ ರೆಡಿ ಆಗುತ್ತೆ. ಸಿನಿಮಾ ರೆಡಿ ಆಗುತ್ತೆ. ಏನು ಗೊತ್ತಾ, ರಷ್ಯಾದು ಏನೋ ಒಂದು ಲೀಡ್ ಕೊಡೋದು ನಡೀತಾ ಇಲ್ಲ, ಚರ್ಚೆ ಉಂಚು. ಇನ್ ಕೇಸ್ ಆದ್ರೆ ನಾನು ನಾಡಿದ್ದು ಯುರೋಪ್ ಹೋಗ್ತಾ ಇದ್ದೀನಿ 3 ದಿನಗಳ ಕಾಲ. ಫಸ್ಟ್ ನೈಟ್ ವಿತ್ ಒಂದು ಸಾಂಗ್ ರಿಲೀಸ್ ಇದೆ, ಮುಗಿಸ್ಕೊಂಡು ನಾನು ಯುರೋಪ್ ಹೋಗ್ತಾ ಇದ್ದೀನಿ. ಬರ್ತಿದ್ದಂಗೆ ಮಂಗಳೂರು ಕ್ಲೈಮ್ಯಾಕ್ಸ್ ಶೂಟ್ ಮುಗಿತಾ ಇದ್ದಂಗೆ ನಿಮ್ಮನ್ನು ಒಂದು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ನಾನು ಎಲ್ಲೇ ಹೋದ್ರು ಒಂದು ಕಡೆ ಕ್ಯಾಮ್ರಾ ಹಿಡಿದು ನಮ್ಮೊಂದು ಐಡೆಂಟಿಟಿ ಸಿಕ್ಕಿದೆ ಬಿಕಾಸ್ ಆಫ್ ಯು ಪೀಪಲ್. ಅಣ್ಣ ಇವರೆಲ್ಲ ಸೇರಿ ಈ ಸಿನಿಮಾನ ಬಹಳ ಚೆನ್ನಾಗಿ ಸಿನಿಮಾಗೊಂದು ಶಕ್ತಿ ತುಂಬಿಸಿದ್ದಾರೆ. ಸಂತೋಷ. ದಯವಿಟ್ಟು ಈ ಸಿನಿಮಾಗೆ ಸಹಕಾರ ಇರಲಿ. ಯಾಕೆಂದರೆ ಈ ಸಿನಿಮಾಗೋಸ್ಕರ ನಾನು ಮನ ದನ ಎಲ್ಲ ಹಣ ಇಟ್ಬಿಟ್ಟು ಮಾಡಿಬಿಡಿ. ಸತ್ಯಹರೀಶನ ಸಿನಿಮಾ ಯಾರು ನೋಡಿದ್ರೆ ದಯವಿಟ್ಟು ಕೈ ಎತ್ತುಕೊಂಡು ನಿಮ್ಮ ಎಲ್ಲ ಮಾಧ್ಯಮದವ್ರು ಕೇಳ್ಕೊಳ್ತಾ ಇದ್ದಾರೆ. ಅಣ್ಣವರು ಸ್ಟಾರ್ಟಿಂಗ್ 30 ನಿಮಿಷ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಬಹಳ ಕೇಳಿದೆಲ್ಲ ಕೊಡೋ ಮಟ್ಟಕ್ಕೆ ಇರ್ತಾರೆ. 25 ನಿಮಿಷಕ್ಕೆ ಅಣ್ಣವ್ರು ಎಲ್ಲಿ ಬರ್ತಾರೆ, ಎಲ್ಲ ಖಾಲಿ ಮಾಡ್ಕೊಂಡು ಹೆಂಡ್ತಿನೂ ಕೂಡ ಅಡ ಇಟ್ಬಿಟ್ಟು ಎಲ್ಲ ಆಸ್ತಿ ಅಣ್ಣ ಎಲ್ಲ ಕಳ್ಕೊಂಡು ಹೆಂಗಿರ್ತಾರೋ ಆ ರೇಂಜ್ಗೆ ಅಣ್ಣವ್ರು ಹೆಂಗೆ ಬರ್ತಾರೋ ಆ ಥರ ಇದ್ದೀವಿ. ಸೊ ಈ ಸಿನಿಮಾ ಗೆಲ್ಲಿಸ್ಕೊಟ್ಬಿಟ್ಟು ನಮ್ಮನ್ನ ಕ್ಲೈಮ್ಯಾಕ್ಸ್ ಅಣ್ಣವ್ರನ್ನ ಮಾಡಬೇಕು ಅಂತ ಈ ಕೊನೆಗೆ ರಾಜರಾಗಲ್ವಾ ಕಡೆ ಕ್ಲೈಮ್ಯಾಕ್ಸ್ ಅಣ್ಣವ್ರು ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅದು ರಾಜ ಆಗ್ತಿದೆ. ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ ದಯವಿಟ್ಟು. ನೀವೇನಾದ್ರು ಕೇಳೋದಿದ್ರೆ ಟುಪುಕ್ಕನ್ ಕೇಳಿ ರಪುಕ್ಕನ್ ಹೇಳ್ತೀನಿ, ಟಪುಕ್ ಮುಗಿಸ್ಬಿಟ್ಟು ಪಟಕ್ಕನ್ ಶೂಟಿಂಗ್ ಕೊಟ್ಟಿದ್ದೀವಿ. ಹೊಟ್ಟೆ ತುಂಬ ನೀವು ಊಟ ಮಾಡಿ, ನೀವು ಊಟ ಮಾಡಬೇಕು. ಮಾತಲ್ಲೇ ಹೊಟ್ಟೆ ತುಂಬಿಸಿ. ನೀವೇನಾದ್ರು ಕೇಳೋದಿಲ್ಲ ಹೇಳಿ ಬ್ರದರ್. ಎಲ್ಲರಿಗೂ ನಮಸ್ಕಾರ. ಆ ಕ್ಯಾಮ್ರಾ ಆನ್ ಆಗಬೇಕು. ಅದು ಹಿಡಿದಿರೋಂಥದ್ದು ಏನೇನೋ ಹಿಡಿದೈತದ್ದು. ಆ ಕ್ಯಾಮ್ರಾ ಹಿಡಿದಿರೋದು ಅದು ಸರಿಯಲ್ಲ. ಅದು ಆ ಕ್ಯಾಮ್ರಾ ಮುಚ್ಚಿದ್ರೆ ಅಣ್ಣ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾಮೋಹನ್ ಅಂತ ಹೇಳಿ. ಮಾಸ್ಟರ್ ಬಗ್ಗೆ ಮತ್ತು ಪ್ರಥಮ್ ಬಗ್ಗೆ ಹೇಳಬೇಕು ಅಂತಂದರೆ ಅದು ತುಂಬ ಹಿಸ್ಟ್ರಿನೇ ಇದೆ. ಮಾಸ್ಟರ್ ನನಗೆ ಆಲ್ಮೋಸ್ಟ್ 4-5 ವರ್ಷದಿಂದಾನೇ ಪರಿಚಯ ಇದ್ದರು. ಸೊ ಕೌರ್ಯ ಅಂತ ಒಂದು ಮೂವಿ ಮಾಡಿದ್ವಿ, ಬಟ್ ಫಾರ್ ಸಮ್ ರೀಸನ್ಸ್ ಅದು ರಿಲೀಸ್ ಆಗಿಲ್ಲ.
ಬಟ್ ಆಮೇಲೆ ತುಂಬ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಪ್ರಥಮ್ ತುಂಬ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಏನು ಮಾತಾಡೋದು ಏನಿಲ್ಲ ಪಾಪ, ನೀವು ಇಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಬಂದಿದ್ದೀರ ನಮಗೋಸ್ಕರ. ಸೊ ದಯವಿಟ್ಟು ಟೈಟಲ್ಲು ನೀವು ನೋಡಿದ್ರೆ ಎಷ್ಟೋ ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ಈ ಥರ ಟೈಟಲ್ಸು ಎಲ್ಲೂ ಸಿಗಲ್ಲ, ಹಾಲಿವುಡ್ ಮೂವೀಸಲ್ಲಿ ಈ ಥರ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಈ ಥರ ಒಂದು ಟೈಟಲ್ನ ತೊಗೊಂಡ್ಬಂದಿರೋದು, ಅದು ಕ್ರೆಡಿಟ್ ಎಲ್ಲ ಮಾಸ್ಟರು ಮತ್ತು ಪ್ರಥಮ್ ಅವ್ರಿಗೆ. ಅದೊಂದು ಕತೆ ಹೇಳ್ತೀನಿ. ಅದು ಅಲ್ಲ, ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳ್ತಾರೆ. ನಂದು ಇನ್ನೊಂದು ಏನಂತಂದರೆ, ನಮ್ಮದೇ ಒಂದು ಮೂವಿ ಇದೆ, ನಾಯಿರ ಎಚ್ಚರಿಕೆ ಅಂತೇಳಿ. ಅದು 16ನೇ ತಾರೀಕು ಟ್ರೈಲರ್ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾನ ಗೆಲ್ಲಿಸಿ. ಸೊ ಇದೇನಾಯ್ತು ಅಂದರೆ ಚೇಂಬರ್ಲಿ ಎಲ್ಲ ಕೇಳಿದ್ರು ಕೊಕೇನ್ ಅಂತ ಕೊಡಬೇಕು. ವಾಪಸ್ಸು ಚೇಂಬರಿಂದ ಅಧ್ಯಕ್ಷದಿಂದ ವಾಪಸ್ ಕೊಡೋದು. ಪ್ರಥಮ ಅವರು ಟೈಟ್ಲ್ ಏನೋ ಬರೆಯೋದು ಮಿಸ್ಟೇಕ್ ಮಾಡ್ಬಿಟ್ಟವ್ರು ಅವರು. ಕೊಕೋ ಅಂತ ಏನೋ ಹಾಕ್ಬಿಟ್ಟವ್ರೆ. ಕೊಕ್ಕೋ ಅಂತ ಮಾಡಿದ್ದು ಆರ್ಚಂದ್ರು, ಕೊಕೊಕೋನ್ ಅನ್ನೋದು ಬೇರೆ ಬ್ರ್ಯಾಂಡ್, ಇದು ಕೊಕೇನ್ ಅಂತ. ಕೊಕೇನ್ ಕೊಡಲ್ಲಪ್ಪ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಕೊಕೇನು ಸ್ಮೋಕಿಂಗ್, ನೋ ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ದು, ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ರಿ. ಯಾಕೆ ನಮ್ಮ ಸಿನಿಮಾದಲ್ಲಿ ನಾನು ಲೈಫಲ್ಲೇ ಸ್ಮೋಕು ಡ್ರಿಂಕು ನಾನ್ ವೆಜ್ ಯಾವುದೂ ಇಲ್ಲ, ಆದರೆ ಸಿನಿಮಾದಲ್ಲಿ ಕೊಕೇನ್ ಭಾರತದಲ್ಲಿ ಇರಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಹಿಲೇರಿಯಸ್ ಕಾಮಿಡಿ ಇಟ್ಕೊಂಡು ಮಾಡಬೇಕು ಅಂತ. ಈ ಸತಿ ಸಾವಿತ್ರಿ ಯಮಧರ್ಮನ ಜೊತೆಗೆ ಹೆಂಗೆ ಹೋರಾಡಿ ತಗೊಂಡ್ರು, ಹಂಗಾಗಿ ತುಪ್ಪಕ್ಕಲ್ ಅಂತ ಚೇಂಬರ್ ಎಲ್ಲರ ಜೊತೆ ಹೋರಾಡಿ ಸಿನಿಮಾ ಟೈಟ್ಲ್ ತಗೊಂಡು. ನಾನು ಎಂತ ಮಾಡ, ನೀವು ಯೋಚನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆವಿ ಬ್ರಿಲಿಯಂಟ್. ನಾನು ಫಸ್ಟ್ ಟೈಮ್ ಇದ್ದೇವಲ್ಲ ಅಷ್ಟೇ, ಸೆನ್ಸಾರ್ ಆಫೀಸರ್ ನೋಡ್ಕೊ ಬಂದರು. ನೋಡ್ಬಿಟ್ಟು ಪ್ರಥಮ್ ಓಕೆ ಏನು ನಿಮ್ಗೆ ಗೊತ್ತಿದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅಂತ ಕೇಳಿಸ್ತಾರೆ. ಯಾವುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಥಮ್ ನೀವು ಇದನ್ನು ಸರ್ಟಿಫಿಕೇಟ್ ಅವರು ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಏನು ನೀವು ಕೊಟ್ಟರೆ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ, ನಾವು ಯಾಕೆ ಬರ್ತೀನಿ, ನೀವು ಕೇಳಿ ಕೇಳಿರಿ, ಇವು ಹೇಗೆ ಕೊಟ್ಬಿಡಿ ಅಂತ ಕೇಳಿದೆ. ತಕ್ಷಣ ಅವರು ಹೇ ನೋ ಫಸ್ಟ್ ಟೈಮ್ ದೆವ್ವ ಅಂತಿದೆ, ಹಿಂಗೆ ಆಗ್ಬಾರ್ದು, ಅದು ಹಿಂಗೆ ಅದು. ಓ ಹೌದಾ, ಇದಾ ನಿಮ್ಮ ಪ್ರಾಬ್ಲಮ್. ಒಂದು ಕೆಲಸ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ, ಸೆನ್ಸಾರ್ ಆಫೀಸರ್ಗೆ ಯೂಟ್ಯೂಬ್ ಓಪನ್ ಮಾಡಿ. ಅಲ್ಲಿ ಏನು ಬರ್ತದೆ ಗೊತ್ತಾ, ಕನಿಷ್ಠ 10 ಸೀಸನ್ ಕಾಮಿಡಿ ಕಿಲಾಡಿಗಳು, 3 ಸೀಸನ್ ಗಿಚ್ಚ ಗೆಲ್ಲಿ, 5 ಸೀಸನ್ನು ಇದು ಮಜಾ ಬರ್ತದೆ. ಅಲ್ಲಿ ಓಪನ್ ಮಾಡ್ತಿದ್ದೀವಿ. ಸ್ಕಿಟ್ ಹೆಸರು ಗೊತ್ತಾ, ರಚಿತಾ ರಾಮ್ ಮುಂದೆ ಫಸ್ಟ್ ನೈಟಲ್ಲಿ ತಗ್ಲಾಕಿಕೊಂಡ ಮಂಜು ಪಾವಡ, ಚಂದ್ರಪ್ರಭಾ ಫಸ್ಟ್ ನೈಟಲ್ಲಿ ಮಾಡಿದ್ದೇನು, ಬರೀ ಇಂತಿಂಥ ಟೈಟ್ಲ್ ಹಾಕ್ಬಿಡ್ತಾರೆ. ಎಲ್ಲ ಟೈಟ್ಲ್ಗಳು 2-3 ಮಿಲಿಯನ್ ಆಗೈತೆ ವ್ಯೂಸ್. SNP ಸೀರಿಯಲ್ಲು ಸ್ಮಾಲ್ ಸ್ಕ್ರೀನ್ಗೆ ಪರ್ಮಿಷನ್ ಕೊಟ್ಟರೆ ಪ್ರಥಮ್ ಯಾಕೆ ನೀವು ಕೊಡೋಣ, ಕೊಟ್ಬಿಡಿ. ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತು, ಮುದುಡಿದ ತಾವರೆ ಅರಳಿತು. ಈ ಥರ ಟೈಟ್ ಇಡೋಕ್ಕಾಗತ್ತಾ ಅಂತ. ಪ್ರಥಮ್ ತುಂಬ ಬ್ರಿಲಿಯಂಟ್ ಇದ್ದರೆ ಒಂದು 10 ನಿಮಿಷ ಹೊರಗಡೆ ಇರ್ತೀರಾ, ತುಪ್ಪಕ್ಕೂ ಹೊರಗಡೆ ಕಳಿಸೋರು. ರಾಪಕ್ಕೂ ಡಿಸ್ಕಸ್ ಮಾಡಿ, ಇಲ್ಲ ಪ್ರಥಮ್ ನಮ್ಮ ಕಮಿಟಿ ಒಪ್ಕೋತಾ ಇಲ್ಲ, ಸೊ ವಿ ಆರ್ ಪ್ಲಾನಿಂಗ್ ಇದು ಅಂತ ಡಿಸೈಡ್ ಮಾಡಿ. ಏನಕ್ಕೆ ಅಂದರೆ ಲಾಸ್ಟಲ್ಲಿ ನೀವು ದೆವ್ವ ತಲೆ ಕತ್ತರಿಸುತ್ತಲ್ಲ, ಓ ಅದು ನಿಮ್ಮ ಪ್ರಾಬ್ಲಮ್. ಸರ್ ನನಗೆ ಶ್ರೀಮುರಳಿಯವರು ಅತ್ಯಂತ ಆಪ್ತು, ಶಿವಣ್ಣ ನಾನು ತುಂಬ ಪ್ರೀತಿಸ್ತೀನಿ, ಯಶ್ ಅವ್ರನ್ನ ಭಾಳ ಗೌರವಿಸ್ತೀನಿ. ಇದು ಯಾವುದಾದ್ರು ಬಗಿರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ 200 ಜನ ನಾವು ಸಾಯಿಸ್ತೀವಿ. ಸಲಾರ್ ಫಿಲಮಲ್ಲಿ 300 ಜನ ನಾವು ಸಾಯಿಸ್ತೀವಿ. ರುಪುಕ್ ಕತ್ತರಿಸ್ತಾರೆ, ಟುಪುಕ್ ತಲೆಗಳೆಲ್ಲ ಉದುರೋಯ್ತದೆ. ಅವರೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಕ್ಯಾರೆಟು ಬೀನಿಸು ಬೀಟ್ರೂಟ್ ಹೆಂಗೆ ಕಟ್ ಮಾಡ್ತಾರೆ, ಅದೇ ಥರ ಟುಪುಕ್ ಅಂದರೆ ಸಲಾರ್ಲಿ ಪ್ರಭಾಸ್ ಅವ್ರನ್ನ ಕಟ್ ಮಾಡ್ತಾರೆ. ಅವರೆಲ್ಲರಿಗೂ ಇವು ಕೊಡ್ತೀರಾ. ಪ್ರಥಮ್ಗೆ ಯಾಕೆ ಸರ್ ಹೇಗೆ ಕೊಡ್ತೀರಿ, ಪ್ರಥಮ್ ದೇವು ಮನುಷ್ಯ ಹೊಡೆದ್ರೆ ಇಲ್ಲಿ ಬೀಳ್ತದೆ, ದೇವ ಹೊಡೆದ್ರೆ ಟುಪುಕ್ರು ಅಲ್ಲಿ ಬೀಳ್ತದೆ. ಸೊ ದೇವಕ್ಕೆ ಅಷ್ಟು ಸೂಪರ್ ನ್ಯಾಚುರಲ್ ಪವರ್ ಇರ್ತದೆ. ಅದಕ್ಕೆ ಹೆಂಗೆ ಮಾಡೋದು, ದಯವಿಟ್ಟು ಕೊಡಿ ಸರ್ ಅಂದರೆ. ಪ್ರಥಮ್ ಒಂದು 5 ನಿಮಿಷ ಮತ್ತೆ ಒಂಚೂರು ಹೊರಗಡೆ ಇರಿ, ಒಂಚೂರು ಡಿಸ್ಕಸ್ ಮಾಡ್ತೀವಿ. ಎಲ್ಲ ಡಿಸ್ಕಸ್ ಮಾಡಿ, ಇಲ್ಲ ಪ್ರಥಮ್ ಯಾಕೋ ಆಗ್ತಾ ಇಲ್ಲ, ನೀವು RCಗೆ ಹೋಗಿ ಅಂದರೆ ನಂಗೆ RCB ಗೊತ್ತು. RC ಅಂದರೆ ರಿವೈಸಿಂಗ್ ಕಮಿಟಿಗೆ ಹೋಗಿ ಪ್ರಥಮ್. ಇಲ್ಲ ಸರ್, ನೀವು IAS ಓದ್ಕೊಂಡ್ಬಂದಿರೋ ಒಬ್ಬ ಆಫೀಸರು, ನೀವು ಓದ್ಕೊಬಂದು ಏನು ಕೊಡಬೇಕು ಅಂತಿದ್ರೆ ಸೆನ್ಸಾರ್ ಕೊಡಬೇಕು ಅಂತಿದ್ರೆ, ಈಗ ನೀವು ಕೊಡೋದು ಬೇಡ, ನಿಮಗಿಂತ ಬೇರೆ ಇನ್ಯಾರೋ ಕಮಿಟಿ ಕೊಡ್ತಾರೆ. ನೋ, ನಾನು ನಿಮ್ಮ ಶಾಲೆನ ಸರಸ್ವತಿ ಅವಮಾನ ಮಾಡ್ದಂಗೆ. ಇಲ್ಲ ಸರ್, ನಾನು ನಿಮ್ಮ ತಗ ಹೋರಾಡ್ತೀನಿ, ನಾನು ನಿಮ್ಮ ತಗ ತಗೋತೀನಿ ಅಂತ ಆಟ ಮಾಡಿ ಟೈಟ್ ತಗೊಂಡು ಬಂದವ. ನೀನು ಇದನ್ನು ಬಿಟ್ಬಿಟ್ಟನ, ಅದನ್ನೇ ಸೆನ್ಸಾರ್ ಮಾಡಿಸ್ಕೊ ಬಂದವ, ಇದನ್ನು ಬಿಟ್ಬಿಟ್ಟ. ನಾನು ಹೆವಿ ಬ್ರಿಲಿಯಂಟ್. ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಸಿನಿಮಾಗೆ ಸ್ವಲ್ಪ ಸಾಕಾರ ಕೊಟ್ಟು ಹೇಳ್ದಲ್ಲ. ಸತ್ಯ ಹರಿಶ್ಚಂದ್ರ ಫಿಲಮ್ ಯಾರು ನೋಡಿಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಅಣ್ಣವ್ರು ಹೆಂಗಿರ್ತಾರೆ, ಕೇಳಿದ ತಕ್ಷಣ ಆನೆ ಮೇಲೆ ಕೂತ್ಕೊಂಡು ಗೋಲ್ಡ್ ಎಸಿದ್ರು, ಅಷ್ಟು ಗೋಲ್ಡ್ ಕೊಡು ಕೇಳಿದ ಚೆಲುವಿನಿಂದ ಹೋಗ್ಬಿಟ್ಟು ಆ ರೇಂಜ್ಗೆ ಇದ್ದೆ ನಾನು. ಆಮೇಲೆ ಅದಾಗ 5 ನಿಮಿಷಕ್ಕೆ ಏನಾಯ್ತಾರೆ ಅಣ್ಣ ಎಲ್ಲ ಕಳ್ಕೊಂಬಂತ ನೋಡಿ. ಆ ರೇಂಜ್ಗೆ ಸಾಲದ ಮೇಲೆ ಸಾಲ ಮಾಡಿ, ಸಾಲದ ಮೇಲೆ ನೋಡಿ ಇಂಥವ್ರು ನೋಡಿ, ಇಲ್ಲಿ ನೋಡಿ ಇದು ತೋರಿಸಿ ಅಣ್ಣ ನೋಡಿ, ಇಂಥವ್ರೆಲ್ಲ ಗೋಲ್ಡ್ ಮೇಲೆ ಗೋಲ್ಡು. ನಾನು ಯಾವ ರೇಂಜಿಗೆ ಸಿನಿಮಾದಲ್ಲಿ ಗೋಲ್ಡ್ ಎಷ್ಟು ಕಳ್ಕೊಂಡಿದ್ದೀವಿ ಅಂದರೆ ಕೈ ದುಡ್ಡಿಂದ ದುಬೈಯಿಂದ ಉಸ್ಕೊಬರಂಗೆ ಆಯ್ತಾಯ್ತು ಗೋಲ್ಡ್. ನಾವು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಸಾಲದ ಮೇಲೆ ಸಾಲ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಸೊ ನಮ್ಮನ್ನ ಅದೇ ಕ್ಲೈಮ್ಯಾಕ್ಸಲ್ಲಿ ಅಣ್ಣವರು ಸತ್ಯ ಹರಿಶ್ಚಂದ್ರ ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಟುಪ್ಪುಕ್ಕನ ಹೆಂಗೆ ಲಾಸ್ಟ್ ರಾಜ ಆಯ್ತಾರೆ ಆ ರೇಂಜಿಗೆ ಮಾಡಬೇಕು ಅಂತ ಎಲ್ಲ ಮಾಧ್ಯಮದಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಅಣ್ಣ, ನನ್ನ ಯಜಮಾನರು, ನನ್ನ ತುಂಬ ಪ್ರೀತಿಸೋ ಅಣ್ಣ, ನಾನು ಕೇಳಿದ ತಕ್ಷಣ ಇವತ್ತು ಸೀರಿಯಸ್ಲಿ ಎಲ್ಲವನ್ನು ಬಿಟ್ಟು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ. ದಿಸ್ ಡೇ ಸ್ಪೆಷಲಿ ಲಾಸ್ಟ್ ನನ್ನ ಆರ್ಟಿಸ್ಟ್ಗೆ ಹೇಳಿದ ತಕ್ಷಣ ಲೇಟ್ ನೈಟು ಅಣ್ಣ ಶೂಟ್ ಫೈನಲ್ಲು ಅಂತ ಹೇಳಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ, ನಾಳೆ ಶೂಟ್ ಇರುತ್ತೆ ನಿಮ್ಮದು. ತಕ್ಷಣ ಫೈನಲ್ ಮಾಡ್ಕೊಂಡು ಬಂದರು. ಇವ್ರದ್ದು ಸಿನಿಮಾ ನಡೀತಾ ಇತ್ತು.
ಹೇಳಿದ ತಕ್ಷಣ ಟಕ್ಕನ್ ಮಾಡ್ಕೊಂಡು ಇವರೆಲ್ಲ ನಂಗೆ ಇನ್ಸ್ಪಿರೇಷನ್, ಇವರೆಲ್ಲ ಶಾರದನ ಪ್ರೀತಿಸುವಂಥದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ನೆನ್ನೆ ಇವ್ರು ಯಾರೋ ರೀಲ್ಸ್ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ನಾನು ಅಲ್ಲುತ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರ ನಾನು ಶಾಪಿಂಗ್ ಹೋದ್ರೆ 50,000 ಖರ್ಚು ಮಾಡಿ, ಇವ್ರು ಯಾರು ಇಂಥ ಮಾಡ್ಕೊಂಬಂದಿಲ್ಲ. 30 ವರ್ಷದಿಂದ ಶಾರದಾ ಸೇವೆ ಮಾಡ್ಕೊಂಬಂದ್ರು ಅಣ್ಣ ನನಗೆ ಇನ್ಸ್ಪಿರೇಷನ್. 35 ವರ್ಷಗಳಿಂದ ಸಿನಿಮಾ ಮಾಡ್ಕೊಂಬಂದ್ರು ಸರ್ ನಿಮ್ಗೆ ಹೇಳ್ತಾರೆ ಅಲ್ಲಿ ನೋಡಿ ಸರ್ ಅಲ್ಲಿ ನೋಡ್ತಾ ಇದ್ದಿಲ್ಲ ಈಗ ನೋಡಿ ನಿಮ್ಮ ಬಗ್ಗೆ ಹೇಳ್ತಾರೆ ಎದ್ದೋಗಿ ಸರ್ ಹಂಗೆ ಸರ್ ಇನ್ನೊಂದು 5 ನಿಮಿಷ ನೋಡ್ತೀನಿ ಹಿಂಗೆ ಆಗ್ತಾರೆ ಡೈರೆಕ್ಟ್ ಟೆಕ್ನ ಚೇಂಜ್ ಮಾಡಿ ನಾನು ಕೂತ್ಕೊಳ್ತೀನಿ ನಾನು ಸರಿ ಇಲ್ಲ ನಾನು ಹೇಳ್ದಾಗ ಸುಮ್ಮನಿರ್ಬೇಕು. 35 ವರ್ಷದಿಂದ ಅವ್ರಿವ್ರು ಹೊಡೆದು ಅವ್ರಿವ್ರ ಮನೆ ಬ್ಲಾಸ್ಟ್ ಮಾಡಿ ಅವ್ರಿವ್ರ ಕಲ್ಲು ಹೊಡೆದು ಮಾಡಿದಂಥ ಡೈರೆಕ್ಟ್ರು ಇವರೆಲ್ಲ ನಂಗೆ ಇನ್ಸ್ಪಿರೇಷನು. ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಿ, ತುಂಬ ಫೈಟ್ ಮಾಡಿದ್ದೀವಿ ಸಿನಿಮಾಗೋಸ್ಕರ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ನಾನು ಖುಷಿಯಾಗಿದೆ ಏನಂದರೆ ನಾಳೆ ಕಾಲೇಜ್ ಫೈಟ್ ಅಂತ ಯಾವಾಗ ಕಾಲೇಜ್ ಪರ್ಮಿಷನ್ ಕೊಟ್ಟು ತಕ್ಷಣ ರಿಪೋರ್ಟ್ ಮಾಡಿ ಫೋನ್ ಮಾಡಿದೆ ನಾಳೆ ಇರುತ್ತೆ ನಿಮ್ಮದು. ಹೌದಾ ಸರ್? ಓಕೆ ಸರ್ ಇಮಿಡಿಯೇಟ್ ರೆಡಿ ಮಾಡ್ಕೊಡ್ತೀನಿ ಅರವಿಂದ್ ಅವ್ರಿಗೆ ನಾಳೆ ಇರುತ್ತೆ ಟಕ್ಕನ್ ಇಷ್ಟೊತ್ತು ಹೇಳ್ತಾ ಇದ್ದಾರೆ ಪ್ರತಾಪ್ ಇನ್ನೊಂದು ಸಿನಿಮಾ ಐತೆ ಮಾಡ್ತೀವಿ. ಇವರೆಲ್ಲರೂ ನನಗಿಷ್ಟ ಇನ್ಸ್ಪಿರೇಷನ್ ಆಗ್ತಾರೆ. ಇವರೆಲ್ಲರ ಪ್ರೀತಿ ಸಹಕಾರದಿಂದ ಒಂದು ಅದ್ಭುತವಾದ ಆಕ್ಷನ್ ಕಾಮಿಡಿ ಸಿನಿಮಾ ಬರ್ತಾರೆ. ಹಾರೈಸಿ ಆಶೀರ್ವದಿಸಿ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಥ್ಯಾಂಕ್ ಯು. ಹಂಗೆ ನಿಂತ್ಕೊಂಡು ಕೂತ್ಕೊಳ್ಳಿ. ಹಾಂ ಸರಿ ನೋಡಿ ಚೆನ್ನಾಗಿದ್ದೀರಾ ಪ್ರಥಮ್ ಸರ್